ಮಾತನ್ನು ಲೋಪಿಸಿದವ್ರು ಯಾರಪ್ಪ ಇದರಲ್ಲಿ ಅಂತಂದ್ರೆ ಮೊದಲನೇದಾಗೆ ನಮ್ಮ ಜಿ ಕುಮಾರ್ ನಾಯ್ಕರು, ಎರಡನೇದಾಗಾಗ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದರು, ಎರಡನೇದಾಗ ಮಾಳಿಗ ಶಂಕರ್ ಹಿಂದಿನ ತಹಸೀಲ್ದಾರ್ ಮೈಸೂರು ತಾಲೂಕು, ಅವರು ನಿವೃತ್ತರಾಗಿದ್ದಾರೆ. ಅವರು ಇವರು ಕುಡ್ಕೊಂಡು ಇದು ನಡೆದಂಥ ಘಟನೆ. ಸಿದ್ದಪ್ಪಾಜಿ ರೆವಿನ್ಯೂ ಇನ್ಸ್ಪೆಕ್ಟರು, ಅದು ತಾಲೂಕಾ ಕಚೇರಿ, ಅವರು ನಿವೃತ್ತರಾಗಿದ್ದಾರೆ. ಮತ್ತು ಶಂಕರಪ್ಪ ಭೂಮಾಪಕ, ಭೂಮಿಯನ್ನು ಅಳದು ಕೊಟ್ಟಂಥ ಶಂಕರಪ್ಪ, ಮುಂದೆ ಭೂಗ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಮೈಸೂರು ತಾಲೂಕು, ಇವರು ಅಲ್ಲವರೋಣ. ಇವರೆಲ್ಲರ ಸಹಕಾರದಿಂದ ಈ ಭೂಮಿ ನಮ್ಮ ಶ್ರೀಮತಿ ಪಾರ್ವತಿ ಅವರಿಗೆ ಹಾಕಿದ್ದಾರೆ. ಇದರ ಭೂಮಿ 55 ಪಾಲದಲ್ಲೇ ಅಂತೇಳಿ. ಅಂದ್ರೆ ಇದಕ್ಕೆ ಕಾರಣಕರ್ತರು ಅಧಿಕಾರಿಗಳು. ಇದರಲ್ಲೇ ನಮ್ಮ ಈ ಸಿದ್ದರಾಮಯ್ಯ ಹಸ್ತಕ್ಷೇಪ ಇಲ್ಲ ಅನ್ನೋಂಗೆ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನ ಮಾಡಿದ ಲೋಕಾಯುಕ್ತ. ಆದರೆ ಇದನ್ನು ಒಪ್ಪುವಂಥ ವಿಷಯ ಏನು ಅಂತೇಳಿ, ಯಾಕಂದ್ರೆ 1095 ನಿವೇಶನಗಳು ಏನಪ್ಪ ಆ ಮಾಲೀಕರ ಅಕ್ರಮ ಮಾಡಿದಂಥವು. ಆ ಮಾಲೀಕರಿಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ, ವಾರಸಾರಿಗೂ ಇಲ್ಲ. ರಿಯಲ್ ಎಸ್ಟೇಟ್ದವ್ರು ಅದನ್ನೇನೋ ಮಾಡಿ ಗದ್ದೆ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಹೊಣೆಗಾರ ಯಾರಪ್ಪ ಅಂದ್ರೆ ಇನ್ನೊಬ್ಬರು ದಿನೇಶ್ ಕುಮಾರ್ ಅಂತೇಳಿ ಆಯುಕ್ತರಿದ್ದಂಥವ್ರು ಮಾಜಿ, ಮತ್ತು ಕೆ ಮರಿಗೌಡ, ಇವ್ರು ಕುಡ್ಕೊಂಡು ಅದನ್ನು ಮಾಡಿದಾರಂತ. ಒಟ್ಟಾರೆ ಗದ್ದಲ ಇದಕ್ಕೆಲ್ಲ ಅಧಿಕಾರಶಾಹಿ ಕಾರಣ ಅನ್ನುವಂಗೆ ಈ ಬಿಂಬಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಇದನ್ನು ನಮ್ಮ ಇ ಡಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷದವರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಒಪ್ಪುತ್ತಾರೂ ಇಲ್ಲ. ಅವರು ಇನ್ನೊಂದು ತನಿಖೆ ಆಗಬೇಕಂತೇಳಿ ಇ ಡಿ ಕಡೆಯಿಂದ ತನಿಖೆ ಮಾಡಿಸ್ಬೇಕಂತ ಈಗಾಗಲೇ ಬಿಟ್ಟಿದ್ದಾರೆ. ಇ ಡಿ ಆರೋಪ ಸಾಕಷ್ಟು ಸಲ ಮಾಡಿದೆ, ಇದರೊಳಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ. ಅದೇನಾಗ್ತದೆ ನೋಡೋಣ ಇ ಡಿ ರಿಪೋರ್ಟ್ ಬಂದ ಮೇಲೆ. ಬಟ್ ಅಲ್ಲಿವರೆಗೆ ಈಗ ಮಾತ್ರ ಲೋಕಾಯುಕ್ತದಿಂದಾಗೆ ಸ್ವಲ್ಪ ಏನಪ್ಪ ಅಂದ್ರೆ ರೆಮಿಡಿ ಒಂದು ಸ್ವಲ್ಪ ಉಸಿರು ಬಿಡುವಂಥ ಪ್ರಸಂಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಆಗ್ಯದ. ಈ ಎಲ್ಲ ಘಟನೆ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ರೀ? ನೋಡಿ ಸಹಜವಾಗಿ, ಯಾಕಂದ್ರೆ ಇವ್ರು 700 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾರೆ ಇವರು ಲೋಕಾಯುಕ್ತದೊಳಗೆ. ಬಟ್ ನಮ್ಮ